ನಮಸ್ಕಾರ ರೀಪ್ಪ, ಹೆಂಗದ್ರಿ ಎಲ್ಲರೂ ಅನ್ಕೋತ ಇವತ್ತಿನ ಈ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ ಮಾಡ್ತೀನಿ ರೀ. ಮುಂಜಾನೆ ಜಲ್ದಿ ಎದ್ದು ನನಗೂ ಡ್ಯೂಟಿ ಮಾಡಿ ಜಳಕ ಮಾಡಿ ಚಾ ಕುಡ್ಕೋತ ಕೂತೀನಿ ನೋಡ್ರಿ. ನಮ್ಮ ಮಮ್ಮಿ ಒಂದು ಕೆಲಸ ಹೇಳ್ರಿ, ಅದೇನಂದ್ರೆ ರೀ ನಮ್ಮ ಹೊಲ ಕಾಯಿಪಲ್ಲೆ ಹಚ್ಚಿರ್ರಿ, ಅದು ನಾಟೈತಿ ಇಲ್ಲ ಅಂತ ನೋಡತ್ ಹೇಳಿರಿ. ನಾ ಇನ್ನೂ ನೋಡಿದ್ದಿಲ್ರಿ, ಅದಕ್ಕೆ ಇವತ್ತು ಕಾಯಿಪಲ್ಲೆ ನೋಡಾಕತ್ತೀನಿ ನೋಡ್ರಿ. ಹಂಗೆ ಹೋಗಿ ಜೋಳದ ಮೇವು ಕಿತ್ಕೊಂಡು ಬಂದು ದನಗಳಿಗೆ ಜೋಳದ ಮೇವು ಹಾಕಿನಿ ನೋಡ್ರಿ. ಮನಿಗೆ ಬಂಜಾರ ನೀವು ಅಂತ ಕೂತೀನಿ ರೀ. ಅನ್ಕ ದೋಸ್ತ ಕಾಲ್ ಮಾಡಿದ್ರಿ, ತೆನಿ ತುಂಬದೈತಿ ಬಾ ಅಂತ. ಮತ್ತೆ ನಡೆದ ಬಿಟ್ಟು ಟ್ರ್ಯಾಕ್ಟರ್ದಾನು ಹಾಡು ಅಂದ್ರೆ ನಮ್ಮ ಕಡೆ ಜಾನಪದ ನೋಡ್ರಿ. ಹಂಗೇನು ಯಾರು ಕಟ್ಟಿ ಬಿಡಲ್ರಿ, ಜಾನಪದ ಇತ್ತಂತ ಹಾಡತ್ತಿದ್ದೀವಿ ರೀ. ಮತ್ತೇನು ಟ್ರ್ಯಾಕ್ಟರ್ ನಮ್ಮ ಕೈ ಸಿಕ್ಕರೆ ನಾವು ಬಿಡ್ತೀವೇನ್ರಿ, ತೊಗೊಂಡು ಹೊಡಿದು ಒಂದು ಹಂಗೂ ಹಿಂಗೂ ಮಾಡಿ ಅವ್ರಿಗೆ ತೆನಿಗೋಳೆ ಮಾಡಿದ್ವಿ ನೋಡ್ರಿ. ಹಂಗೆ ನಮ್ಮ ಜರ ತೆನಿಗೋಳೆ ಮಾಡೋದಿತ್ತಾನ ನಾ ಎಲ್ಲರೂ ಕರ್ಕೊಂಡು ಬಂದು ನಮ್ಮಲ್ಲಿ ಅಟ್ ಮಾಡತ್ತೀವಿ ನೋಡ್ರಿ. ನೋಡ್ತಾ ನಮ್ಮಲ್ಲಿ ಆಗೇ ಬಿಟ್ಟು ನೋಡ್ರಿ. ಆಮೇಲೆ ತೆನಿ ಎಲ್ಲ ಸುರುವಿ ನೀವಂತ ಕೂತೀನಿ ನೋಡ್ರಿ. ಮತ್ತೇನೆ ತಂಬಾರಿ ತೊಗೊಂಡು ಹೊಂಟೆ ನೋಡ್ರಿ. ಎಲ್ಲಿ ಹೊಂಟೆ ನೋಡ್ರಿ ಅಂದ್ರೆ ನಮ್ಮ ಮಮ್ಮಿ ನಮ್ಮಲ್ಲಿ ಬ್ಯಾಸತ್ತ ತಂಗಿ ಕಡೆ ಒಂದು 4 ದಿವಸ ಇರಾಕೆ ಹೋಗಿಡ್ರಿ. ಅದ ಇವತ್ತು ರಿಟರ್ನ್ ಬರಾಕತ್ತೆ ಹೇಳ್ರಿ. ಅದಕ್ಕೆ ಬಸರಿಗೆ ಹೋಗಿ ತೊಗೊಂಡು ಬರಾಕೆ ಹೊಂಟೀನಿ ನೋಡ್ರಿ. ನಮ್ಮೂರಿನ ಇತಿಹಾಸ ಇರುವ ಸಿಂಧೂರ ಲಕ್ಷ್ಮೀನವರ ಮೂರ್ತಿ ನೀವೇ ಹೆಂಗೈತೆ ಅಂತ ನೋಡ್ರಿಲ್ಲ. ಹಂಗೆ ಮನೆಗೆ ಬಂದು ಜರ ಮನ್ಕೊಂಡು ನೋಡ್ರಿ. ಮನ್ಕೊಂಡು ಎದ್ದು ಎಲ್ಲ ಕೆಲಸ ಮಾಡಿ ಫ್ರೆಶ್ ಅಪ್ ಆಗಿ ರೇಷನ್ ತರ್ಬೇಕಂತ ಹೊಂಟೀವಿ ನೋಡ್ರಿ. ಹೋಗೋದಕ್ಕೆ ನಮ್ದು ನಂಬರ್ ಐತೆ ನೋಡ್ರಿ. ಮತ್ತೆ ರೇಷನ್ ತೊಗೊಂಡು ರಿಟರ್ನ್ ಮನೆಗೆ ಬಂದ ಬಿಟ್ಟು ನೋಡ್ರಿ. ಮನೆಗೆ ಬಂದು ಎಳ ಬೆಲ್ಲ ತೊಗೊಂಡು ನಮ್ಮ ಅಪ್ಪಗೆ ಮತ್ತು ನಮ್ಮ ಅಜ್ಜಿಗೆ ಕೊಟ್ಟು ಅವ್ರದ್ದು ಆಶೀರ್ವಾದ ತೊಗೊಂಡಿವಿ ನೋಡ್ರಿ. ನನ್ನ ಕಡೆಯಿಂದ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ಮಕರ ಸಂಕ್ರಾಂತಿಯ ಶುಭಾಶಯ ಅಂತ ಹೇಳ್ತಾ ಇವತ್ತಿನ ಈ ಲಾಗ್ ಇಲ್ಲೇ ಎಂಡ್ ಮಾಡುತ್ತೇನೆ. ಟಾಟಾ, ಬಾಯ್ ಬಾಯ್.